ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ನೇಹಿತನ ಹೆಂಡತಿಯನ್ನ ಹಾರಿಸಿಕೊಂಡು ಹೋಗಿದ್ದಾನೆ ಭೂಪ. 2 ಮಕ್ಕಳನ್ನ ಬಿಟ್ಟು ಗಂಡನ ಸ್ನೇಹಿತನ ಜೊತೆಗೆ ಪರಾರಿಯಾಗಿದ್ದಾಳೆ. ಮಂಡ್ಯದ ನಾಗಮಂಗಲ ತಾಲೂಕಿನ ಶಿಕಾರಿಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಗಂಡನ ಸ್ನೇಹಿತನ ಜೊತೆಗೆ ಮದುವೆಯಾದಂತಹ ಫೋಟೋವನ್ನ ಪತ್ನಿ ಕಳುಹಿಸಿದ್ದಾಳೆ. ಫೋಟೋ ಕಳುಹಿಸಿ ಪರಾರಿ ಜೋಡಿಯಿಂದ ಕುಟುಂಬಕ್ಕೆ ಶಾಕ್ ನೀಡಲಾಗಿದೆ. ಮಕ್ಕಳೊಂದಿಗೆ ವಿಡಿಯೋ ಮಾಡಿ ವಾಪಸ್ ಬರುವಂತೆ ತಂದೆ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪವಿತ್ರ ಮತ್ತು ಯೇಸುದಾಸ್ ಓಡಿ ಹೋಗಿರುವಂತಹ ಜೋಡಿ, ಓಡಿ ಹೋದ ಇಬ್ಬರೂ ಕೂಡ ವಿವಾಹಿತರು, ಮದುವೆಯಾಗಿದ್ದಾರೆ, 2 ಮಕ್ಕಳಿರ್ತಾರೆ. ಪವಿತ್ರ ಗಂಡ ಮತ್ತು ಯೇಸುದಾಸ್ ಪತ್ನಿ ಇದೀಗ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನಾಗಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದೆ. ಮದುವೆ ಆಗಿ 10 ವರ್ಷ ಆಗ್ತಿದೆ. ಇದು ನಮ್ಮ ಯಜಮಾನ್ರು. ನಾವೆಲ್ಲ 10 ವರ್ಷದಿಂದ ತುಂಬ ಚೆನ್ನಾಗಿದ್ದು. ಚಿಕ್ಕ ಇವಳು ನಮ್ಮ ಲೈಫಲ್ಲಿ ಬಂದು ತುಂಬ ಇದು ಮಾಡಿ ಇವರಿಬ್ಬರು ಇಟ್ಕೊಂಡು ಹೋಗೋರೆ. ನಾವು ಅವ್ರಿಗೋಸ್ಕರನೇ ಕಾಯ್ಕೊಂಡಿದ್ದೀವಿ. ಮಕ್ಕಳೆಲ್ಲ ಅನಾಥಾಗ್ಬಿಟ್ಟಿದೆ. ಎಲ್ಲಿದ್ರು ಇವ್ರನ್ನ ಕಳಿಸ್ಬೇಕು. ನಮ್ಮ ನ್ಯಾಯ ಸಿಗ್ತಿಲ್ಲ. ನಮ್ಮ ನ್ಯಾಯ ಕೊಡಿಸಿ ಸರ್. ಇದು ಈಗ 3-4 ತಿಂಗಳಿಂದ ಈ ಥರ ಆಗ್ತಿದೆ. ನಾವು ಹೇಳೋಕ್ಕೋದ್ರೆ ಮನೇಲಿ ಸಿಕ್ಕಾಪಟ್ಟೆ ಜಗಳ ಆಗ್ತಿದೆ. ಇದಕ್ಕೆ ನಮಗೆಲ್ಲ ಈ ಥರ ಎಲ್ಲ ಬಿಟ್ಟು ಹೋಗಿದ್ರಲ್ಲ, ಮನೇಲಿ ಯಾರೂ ಸೇರಿಸ್ತಿಲ್ಲ. ಇದೆಲ್ಲ ಯಾಕೆ? ನಮ್ಮ ಮಕ್ಕಳೆಲ್ಲ ಅನಾಥಾಗಬಾರ್ದು. ಇನ್ನು ಎಲ್ಲಿ ಹೋಗಿದೆ ವಾಪಸ್ ಬಂದಿರಿ. ಮನೇಲಿ ಮಿಸಾಸು ಅಂದರೆ ಹೋಟ್ಲ್ ನಡೆಸ್ಕೊಂಡಿದ್ರು. ನಮ್ಮ ಮನೇಲಿ ಯಾವುದೂ ಕಿತಾಪತಿ ಇಲ್ಲ. ಯಾವತ್ತೂ ನಾವು ಜಗಳ ಮಾಡುವುದಿಲ್ಲ. ಈ ಒಂದು 3 ತಿಂಗಳಿಂದ ಏನೋ ಈ ವಿಚಾರ ಕೇಳಿ ಬಂತು. ನಮಗೂ ಅನುಮಾನ ಇಲ್ಲ. ಏನೋ ಫ್ರೆಂಡು ನನ್ನ ಜೊತೆಲೇ ಇರ್ತಾನೆ, 24 ಗಂಟೆ ಜೊತೆಲೇ ಇರ್ತೀವಿ, ಒಟ್ಟಿನಲ್ಲೇ ಇರ್ತೀವಿ. ಈ ಥರ ಮಾಡೋಕ್ಕೆ ಚಾನ್ಸಸ್ ಇಲ್ಲ ಅಂತ ನಾವು ಹಂಗೆ ಅಂದ್ಕೊಂಡಿದ್ದು. ಈಗ ಹೋಗಿರೋದು ನೋಡಿದ್ರೆ ಇದು ಯಾಕಪ್ಪ ಹಿಂಗೆ ತಲೆಗೆಡಿಸ್ಕೊಬಿಟ್ರು, ಹಿಂಗೆ ಯಾಕೆ ತಲೆಗೆಡಿಸ್ಕೊಯ್ತರು? 2 ಮಕ್ಕಳು, ಚಿಕ್ಕ ಮಕ್ಕಳು, ದೊಡ್ಡವರು ಅಲ್ಲ. ಹೋಲಿ ಬಿಡಪ್ಪ, ಮಕ್ಳಿಗೆ ವಯಸ್ಸಾಯಿತು, ಏನೋ ನಾವು ಸಂಪಾದನೆ ಮಾಡ್ಕೊಂಡು ಮಕ್ಕಳಿಗೆ ಸಾಕೋಬೋದು, ಆರಾಮಾಗಿ ತೊಂದರೆ ಇಲ್ಲ ಅಂತ ಹೇಳೋಕ್ಕೆ. ಮಕ್ಕಳು ಚಿಕ್ಕವರು ಮನೆಯಲ್ಲಿ. ಈಗ ನಾವಿಲ್ಲ ಅಂದರೆ ಈಗ